ಸೋರೆಕಾಯಿ ಯೂಸ್ ಮಾಡ್ಕೊಂಡು ತಂಬುಳಿ ರೆಡಿಯಾಗಿದೆ. ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್. ನಾನು ಇವತ್ತು ಸೋರೆಕಾಯಿ ಯೂಸ್ ಮಾಡ್ಕೊಂಡು ಹೇಗೆ ತಂಬುಳಿ ಮಾಡೋದು ನೋಡೋಣ. ನಾನು ಒಂದು ಸೋರೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಉಪ್ಪು, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಇಕ್ಳು, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 10 ಮೆಣಸು ಮತ್ತು ಕರಿಬೇವಿನ ಸೊಪ್ಪು. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಗೆ ಸೋರೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ನಾನು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಸೋರೆಕಾಯಿ ಎಷ್ಟು ಬೇಕೋ ಅಷ್ಟು ಬೇಯೋಷ್ಟು ನೀರು ಹಾಕೊಳ್ಳೋದು. ಎಲ್ಲ ಸೋರೆಕಾಯಿನೂ ಅದರೊಳಗೆ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಅಷ್ಟೇ ಬೇಯಿಸಿದ್ರೆ ಸಾಕು, ಅದು ಬೆಂದೋಗಿರುತ್ತೆ. ಇದಕ್ಕೊಂಚೂರು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದು ಬೇಯೋದ್ರಲ್ಲಿ ಸ್ವಲ್ಪ ಖಾರ ರೆಡಿ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಅದು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ 1 ಗಡ್ಡೆ, ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8, ಅಂದರೆ ನಿಮ್ಮ ಖಾರಕ್ಕೆ ಅನುಗುಣ ತೊಗೊಳ್ಳಿ. ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಒಂದು 2 ಟೀ ಸ್ಪೂನಷ್ಟು ಜೀರಿಗೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಹಸಿ ಖಾರ ರೆಡಿಯಾಗಿದೆ. ಈಗ ಇಲ್ಲಿನೂ ಸೋರೆಕಾಯಿ ಬೆಂದಿದೆ. ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು, ಬೇಯ್ಕೊಳ್ಳುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆಂತೂ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವೇ ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡಿ ತಿಂತೀರ. ಈಗ ಸೋರೆಕಾಯಿನ ಫಸ್ಟ್ ಬೇರೆ ಪ್ಲೇಟಿಗೆ ತಗೋತಾ ಇದ್ದೀನಿ. ಇದೆಲ್ಲ ಬೆಂದಿದೆ ಅದಕ್ಕೆ. ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಸೋರೆಕಾಯಿ ತೆಗೆದಿಟ್ಟಿದ್ದೀನಿ ನೋಡಿ ಈ ಕಡೆ. ಈಗ ಇದೇ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಂಡು ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಸಾಕು, ಇಷ್ಟೇ. ಇದು ಹಸಿ ತಂಬುಳಿ ಆದ್ದರಿಂದ ಬಿಸಿ ಮಾಡೋದೇನು ಅಗತ್ಯ ಇಲ್ಲ, ಬರೀ ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಖಾರ ಇದೆಯಲ್ಲ ಅದನ್ನು ಹಾಕೊಳ್ಳೋಣ. ಆ ಖಾರನ ಮಸಾಲೆಯಲ್ಲಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರೋ ಸೋರೆಕಾಯಿನ ಹಾಕ್ಕೋಬೇಕು. ಸ್ಟವ್ ಗ್ಯಾಸ್ ಆಫ್ ಆಗಿರಬೇಕು. ಅದಕ್ಕೇ ಫಸ್ಟು ನಾವು ಸೋರೆಕಾಯಿನ ಬೇಯಿಸ್ಕೊಳ್ಳೋದು. ಈಗ ಇದಕ್ಕೆ ನಾವು ತಗೊಂಡಿರೋ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಫಸ್ಟು ಸ್ವಲ್ಪ ಹಾಕಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಕಡಿಮೆ ಆದರೆ ಖಾರ ಚೆನ್ನಾಗಲ್ಲ. ಸ್ವಲ್ಪ ಖಾರವಾಗಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇದೆಲ್ಲ ಫುಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆಗೆ ಸ್ವಲ್ಪ ಒಂದು ಸಣ್ಣ ಕಾಫಿ ಲೋಟದಷ್ಟು ನೀರು ಹಾಕ್ಕೊಳ್ಳಿ.
ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಗ ಸೋರೆಕಾಯಿಗೆ ಉಪ್ಪು ಹಾಕಿದ್ದೀವಿ. ಈಗ ಸ್ವಲ್ಪ ಎಷ್ಟು ಬೇಕು ನೋಡ್ಬಿಟ್ಟು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ನೀರು ಬೇಕು ಅನಿಸಿದ್ರೆ, ಫುಲ್ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರುದ್ರಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾದ ಸೋರೆಕಾಯಿ ತಂಬುಳಿ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಬಿಸಿ ಅನ್ನಕ್ಕಿಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ. ಅರ್ಜೆಂಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರ ಮಾಡಿಕೊಂಡು ತಿನ್ಬೋದು. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋನು ನಿಮಗೆ, ನಾನು ಹಾಕಿದ ವಿಡಿಯೋ ಫಸ್ಟ್ ನಿಮಗೇ ತಲುಪುತ್ತೆ. ನೋಡಿ, ರುಚಿಯಾದ ತಂಬುಳಿ ರೆಡಿಯಾಗಿದೆ. ನೋಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.